ಜಿಪುಣನಾದ ಸುಧಾಕರ್ಗೋಸ್ಕರ ಊರಿನವರು ಎಲ್ರು ಕೂಡ ಪಂಚಾಯಿತಿ ಹತ್ರ ಕಾಯ್ತಾ ಇದ್ರು. ಅವಾಗ ಊರಿನ ಧರ್ಮಕರ್ತ ಧರ್ಮಯ್ಯ ಅಲ್ಲಿಗ್ ಬಂದ್ರು. ಏನಿದು, ಎಲ್ರು ಕೆಲ್ಸಕ್ಕೋಗ್ದೆ ಪಂಚಾಯಿತಿ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅದಲ್ಲಯ್ಯ, ನಮ್ಮ ಸುಧಾಕರ್ ಹೇಳಿದ ವಿಷಯ ನಿಮ್ಗೆ ಗೊತ್ತು ತಾನೆ? ಸಿದ್ದಯ್ಯ, ಆ ಸುಧಾಕರ್ ಯಾರು? ಜಿಪುಣತನದಲ್ಲಿ ಅವನನ್ನ ಮಿಂಚೋಕೆ ಇಲ್ಲಿ ಯಾರು ಇಲ್ಲ ಅಂತ ನಿಮ್ಗೆ ಗೊತ್ತು ತಾನೆ? ಅದಕ್ಕೆ ಊರಿನವರು ಎಲ್ರು ಹೌದು ಗೊತ್ತು ಅಂತ ಹೇಳಿದ್ರು. ಹಾಗಿರುವಾಗ ಅರ್ಧ ಗಂಟೆಯಿಂದ ಪಂಚಾಯಿತಿ ಹತ್ರ ಅವನಿಗೋಸ್ಕರ ಕಾಯ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮ್ಮೆಲ್ರಿಗೂ ಹುಚ್ಚಿಡ್ದಿದ್ಯಾ ಏನೋ? ಹಾಗಲ್ಲಯ್ಯ, ಆ ಜಿಪುಣ ಸುಧಾಕರ್ ಬಂದು ಖಂಡಿತ ಎಲ್ರು ಪಂಚಾಯಿತಿಗೆ ಬರ್ಲೇಬೇಕು, ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಷಯನ ಹೇಳ್ತೀನಿ ಅಂತ ಹೇಳ್ದ. ಆ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವೆಲ್ರೂ ಬಂದಿದ್ದೀವಿ. ಸರಿ ಹೋಯ್ತು, ಆ ಜಿಪುಣ ಹೇಳಿದಕ್ಕೋಸ್ಕರ ಎಲ್ರು ಪಂಚಾಯಿತಿಗೆ ಬಂದಿದ್ದೀರಾ? ಹೆಂಗಸ್ರು ಯಾರು ಮನೆ ಕೆಲ್ಸ ಮಾಡ್ಲಿಲ್ಲ, ಗಂಡಸ್ರು ಯಾರು ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ. ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೆ ಅಂತೆ, ಆ ವಿಷಯಕ್ಕೋಸ್ಕರ ನೀವೆಲ್ರು ಕೆಲ್ಸನ ಬಿಟ್ಬಿಟ್ಟು ಪಂಚಾಯಿತಿಗೆ ಬಂದಿದ್ದೀರಾ? ಅದು ಗೊತ್ತಿಲ್ದೇನೆ ಅಯ್ಯ, ಅವ್ನ್ ಏನ್ ಹೇಳ್ತಾನ ಅಂತ ನೋಡೋದಕ್ಕೋಸ್ಕರ ಬಂದಿದ್ದೀವಿ. ಸರಿ, ಹಾಗಾದ್ರೆ ನಾನಿವಾಗ ಪಟ್ನಕ್ಕೆ ಹೋಗ್ಬೇಕೋ? ಹೌದಾ ದಣಿ, ಪಟ್ನಕ್ಕೆ ಹೋಗಿ ಮನೆಗ್ ಬಂದ್ಮೇಲೆ ಹೇಳಿ ಕಳ್ಸಿ. ನಾನು ಮನೆಗ್ ಬಂದು ಆ ಸುಧಾಕರ್ ಏನ್ ಹೇಳ್ದ ಅನ್ನೋದನ್ನ ಹೇಳ್ತೀನಿ. ಸರಿ ಸರಿ ಸಿದ್ದಯ್ಯ. ಹಾಗಂತ ಹೇಳಿ ಧರ್ಮಕರ್ತ ಧರ್ಮಯ್ಯ ಹೋದ್ರು. ಊರಿನವರು ಎಲ್ರು ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಪಂಚಾಯಿತಿಯಲ್ಲೇ ಕಾಯ್ತಾ ಇದ್ರು. ಹೀಗಿರುವಾಗ ಪಟ್ನಕ್ಕೆ ಹೊರಟ ಧರ್ಮಕರ್ತ ಧರ್ಮಯ್ಯ ಹಾಗೆ ಆ ಸುಧಾಕರ್ ಏನ್ ಹೇಳ್ತಾನೋ ಏನೋ ಅಂತ ಕೇಳುವ ಆಸಕ್ತಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲೇ ಬಚ್ಚಿಟ್ಕೊಂಡು ಪಂಚಾಯಿತಿನ ನೋಡ್ತಿದ್ದ. ಸ್ವಲ್ಪ ಸಮಯದಲ್ಲಿ ಜಿಪುಣ ಸುಧಾಕರ್ ಪಂಚಾಯಿತಿಗೆ ಬಂದ. ಸುಧಾಕರ್ ಏನ್ ಹೇಳ್ತಾನೆ ಏನೋ ಅಂತ ಬಾಳೆಹಣ್ಣನ್ನು ನೋಡಿದ ಕೋತಿಗಳ ತರ ಊರಿನವರು ಎಲ್ರು ನೋಡ್ತಾ ಇದ್ರು. ನನಗೆ ಗೊತ್ತು, ನಾನು ಏನ್ ಶುಭವಾರ್ತೆ ಹೇಳ್ತೀನಿ ಅಂತ ಕೇಳೋದಕ್ಕೋಸ್ಕರ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ. ಆ ಶುಭವಾರ್ತೆನ ಇವಾಗ ಹೇಳ್ತಾ ಇದ್ದೀನಿ, ಎಲ್ರು ಗಮನ ಇಟ್ಟು ಕೇಳಿ. ಆವಾಗ ಊರಿನವರು ಗಮನ ಇಟ್ಟು ಕೇಳ್ತಾ ಇದ್ರು. ಇವತ್ತಿಂದ 3ನೇ ದಿನ ನಾನು ಊರಿನವರಿಗೆ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ. ಅದನ್ನು ಕೇಳಿ ಊರಿನವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಧರ್ಮಕರ್ತ ಧರ್ಮಯ್ಯ ಕೂಡ ಅದನ್ನು ಕೇಳಿ ಆಶ್ಚರ್ಯಪಟ್ರು. ಇಷ್ಟು ದಿನ ನನ್ನನ್ನ ಜಿಪುಣ ಸುಧಾಕರ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ನಾನು ಜಿಪುಣ ಅಲ್ಲ ಅಂತ ನಿಮ್ಮೆಲ್ರಿಗೂ ನಿರೂಪಣೆ ಮಾಡುವ ಸಮಯ. ಅದಕ್ಕೆ ನಿಮ್ಮೆಲ್ರಿಗೂ ನಾನು ಹೇಳ್ತಾ ಇದ್ದೀನಿ, 3ನೇ ದಿನ ನಾನು ಕೂಡ ಹಬ್ಬದೂಟಕ್ಕೆ ಎಲ್ರೂ ಮನೆಗ್ ಬರ್ಬೇಕು. ಕಷ್ಟ ಅಂತ ಯಾರಾದ್ರೂ ನಿನ್ನ ಹತ್ರ ಬಂದ್ರೆ 1 ರೂಪಾಯಿ ಕೂಡ ಅವ್ರಿಗೆ ಕೊಟ್ಟು ಸಹಾಯ ಮಾಡಲ್ಲ ನೀನು. ಅಂತವನು ಇವತ್ತು ಹಬ್ಬದೂಟ ಹಾಕ್ತೀಯಾ ಅಂತ ಹೇಳಿದ್ರೆ ನಂಬಕ್ಕಾಗ್ತಾ ಇಲ್ಲ. ನಂಬಿ, ನಾನು ಹೇಳಿದ್ದು ನಿಜಾನೇ. ನಿಮ್ಮೆಲ್ರಿಗೂ ಹಬ್ಬದೂಟನ ಖಂಡಿತ ಹಾಕ್ತೀನಿ. ಆವಾಗ್ಲೇ ನಾನು ಜಿಪುಣ ಇಲ್ಲ ಅಂತ ನೀವೆಲ್ರೂ ತಿಳ್ಕೊಳ್ತೀರಾ ಅಲ್ವಾ? ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟ. ಊರಿನವರು ಎಲ್ರು ತುಂಬಾನೇ ಸಂತೋಷದಲ್ಲಿದ್ರು. ಮನೆಗೆ ಹೋದ ಸುಧಾಕರ್ ಮನೆ ಮುಂದ್ಗಡೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದ. ಆವಾಗ ಅದನ್ನು ನೋಡ್ತಾ ಇದ್ದ ಅವನ ಹೆಂಡತಿಯಾದ ವೈದೇಹಿ, ಮಗಳಾದ ಚಾಂದಿನಿ ಏನಪ್ಪಾ ಅಂತ ನೋಡ್ತಾ ಇದ್ರು. ಯಾಕೆ ಮನೆ ಸುತ್ತಮುತ್ತ ಅಪ್ಪ ಈ ರೀತಿ ತಿರುಗಾಡ್ತಾ ಇದ್ದಾರೆ ಅಂತ ಚಾಂದಿನಿ ತನ್ನ ಗಂಡನಿಗೆ ಏನಾಯ್ತೋ ಏನೋ ಅಂತ ವೈದೇಹಿ ಯೋಚನೆ ಮಾಡ್ತಿದ್ರು. ಅಮ್ಮ, ಏನಮ್ಮ ಇದು? ಅಪ್ಪ ಯಾಕೆ ಈ ರೀತಿ ತಿರುಗಾಡ್ತಿದ್ದಾರೆ? ಯಾಕೆ ಅಂತ ನನಗೆ ಗೊತ್ತಿದ್ರೆ ತಾನೇಮ್ಮ ನಾನು ನಿನಗೆ ಹೇಳಕ್ಕೆ. ಅಮ್ಮ, ಅಪ್ಪನಿಗೆ ಏನಾಯ್ತಾ ಅಂತ ಸ್ವಲ್ಪ ಕೇಳಮ್ಮ. ಏನ್ರಿ ಆಯ್ತೋ? ಯಾಕೆ ಈ ರೀತಿ ತಿರುಗಾಡ್ತಾ ಇದ್ದೀರಾ? ವೈದೇಹಿ, ಸ್ವಲ್ಪ ಹೊತ್ತು ನನ್ನ ಹತ್ರ ಮಾತಾಡ್ಬೇಡ. ನಾನು ಹಬ್ಬದೂಟದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಹಣ ಖರ್ಚು ಮಾಡದೆ ಹೇಗೆ ಊಟ ಹಾಕೋದು ಅಂತ ಎಷ್ಟೋ ಯೋಚನೆ ಮಾಡಿದ್ರು ಐಡಿಯಾನೇ ಸಿಗ್ತಾ ಇಲ್ಲ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಅದಕ್ಕೆ ಯೋಚನೆ ಮಾಡ್ಕೊಂಡು ನಾನು ಈ ರೀತಿ ತಿರುಗಾಡ್ತಾ ಇರೋದು. ಸರಿ ಹೋಯ್ತು, ಅಂದ್ರೆ ನಿಜವಾಗ್ಲೂ ಹಬ್ಬದೂಟ ಎಲ್ರಿಗೂ ಹಾಕಲ್ವಾ ನೀವು? ಏನ್ ವೈದೇಹಿ, ನನ್ನ ನೋಡಿದ್ರೆ ಹುಚ್ಚಂತರ ಕಾಣಿಸ್ತಿದ್ದೀನಾ? ಏನ್ರಿ ನೀವು? ನಿಮ್ಮನ್ನ ನಾನು ಯಾವಾಗ ಹುಚ್ಚ ಅಂತ ಹೇಳ್ದೆ? ನೀವೇ ಅಲ್ವಾ ಎಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದ್ದು. ಇವಾಗ ಹಣ ಖರ್ಚು ಮಾಡದೆ ಹಬ್ಬದೂಟ ಹೇಗೆ ಹಾಕೋದು ಅಂತ ಯೋಚನೆ ಮಾಡಿದ್ರೆ ನಿಮ್ಮನ್ನ ಇನ್ನೇನ್ ಹೇಳಿದ್ ನಾನು? ವೈದೇಹಿ, ಇದ್ರ ಬಗ್ಗೆ ನೀನ್ ಯೋಚನೆ ಮಾಡದೆ ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗೋ. ಆವಾಗ್ಲೇ ಸುಧಾಕರ್ಗೆ ಒಂದು ಒಳ್ಳೆ ಯೋಚನೆನೋ ಬಂತು. ಅವನು ಸಂತೋಷದಿಂದ, ಹಾ ವೈದೇಹಿ, ನಾನು ಕರೆದ ಹಬ್ಬದೂಟಕ್ಕೆ ಊರಿನವರು ಬರ್ದೇ ಇದ್ರೆ ನಾನು ಹಬ್ಬದೂಟ ಹಾಕ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನನ್ನ ಹತ್ರ ಇರುವ ಹಣದಲ್ಲಿ 1 ರೂಪಾಯಿ ಕೂಡ ಖರ್ಚಾಗಲ್ಲ ಅಲ್ವಾ? ಅದ್ ಹೇಗೆ ಬರ್ದೇ ಇರ್ತಾರೆ ಹೇಳಿ? ಊರಿನವ್ರಿಗೆಲ್ರಿಗೂ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದೀರಾ. ನಿಮ್ಮ ಜಿಪಣತನನ ಬಿಟ್ಬಿಟ್ಟು ಇಷ್ಟು ದಿನ ಕೂಡಿಟ್ಟಿರುವ ಹಣದಲ್ಲಿ ಸ್ವಲ್ಪ ತೆಗೆದು ಖರ್ಚು ಮಾಡಿ. ಅವಾಗ ಯಾವುದೇ ಸಮಸ್ಯೆನೂ ಇರಲ್ಲ. ಏನ್ ಮಾಡ್ಬೇಕೋ ಏನ್ ಮಾಡ್ಬಾರ್ದೋ ಇದೆಲ್ಲಾನು ನನಗ್ ಗೊತ್ತೋ. ನೀನು ಮಗಳನ್ನ ಕರ್ಕೊಂಡು ಮನೆಯೊಳಗಡೆ ಹೋಗೋ, ನನಗೆ ಸ್ವಲ್ಪ ಕೆಲಸ ಇದೆ. ಹಾಗಂತ ಅಂದ್ಕೊಂಡು ಮನೆಯಿಂದ ಹೊರಟು ಸುಧಾಕರ್ ಬೀದಿಗೆ ಬಂದ. ಒಬ್ಬರ ಹತ್ರ ಹೋಗಿ ಇನ್ನೊಬ್ರ ಬಗ್ಗೆ ಚಾಡಿ ಹೇಳಿದ್ರೆ ಅವರ ಮಧ್ಯದಲ್ಲಿ ಜಗಳ ಬರುತ್ತೆ. ಎಲ್ರ ಮಧ್ಯದಲ್ಲಿ ಈ ರೀತಿ ಜಗಳ ಬಂದ್ರೆ ನಾನು ಹಬ್ಬದೂಟ ಹಾಕ್ತೀನಿ ಅನ್ನೋ ವಿಷಯನೇ ಎಲ್ರೂ ಮರ್ತೋಗ್ತಾರೆ. ಆವಾಗ ನನ್ನ ಹತ್ರ ಇರುವ ಹಣನೂ ಖರ್ಚಾಗೋದಿಲ್ಲ ಅಲ್ವಾ? ಹಾಗಂತ ಅನ್ಕೊಂಡು ಸುಧಾಕರ್ ಹೋಗ್ತಾ ಇದ್ದಾಗ ಒಂದು ಮರದ ಕೆಳಗಡೆ ತರಕಾರಿ ಗಾಡಿನ ಇಟ್ಕೊಂಡು
ಸಾವಿತ್ರಿ ಅಮ್ಮ ನಿಂತ್ಕೊಂಡಿರೋದನ್ನ ನೋಡ್ದ. ಮೊದ್ಲು ಇವ್ರತ್ರಿಂದಾನೇ ಶುರು ಮಾಡೋಣ ಹಾಗಂತ ಅನ್ಕೊಂಡು ಅವನು ಸಾವಿತ್ರಿ ಅಮ್ಮನ ಹತ್ತಿರ ಹೋಗಿ, ಅರೆ ಸುಧಾಕರ್, ಬಾಪ, ಹಬ್ಬದೂಟ ಹಾಕ್ತೀನಿ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ತರಕಾರಿಗೆ ಆರ್ಡರ್ ಕೊಟ್ಟು ಹೋಗೋಕೆ ಬಂದಿದೀಯಾ? ನನ್ನ ಹತ್ರ ತರಕಾರಿಗಳು ಚೆನ್ನಾಗಿರುತ್ತೆ, ಆದ್ರೆ ನಿನ್ನ ಹತ್ರ ತರಕಾರಿಗಳು ಚೆನ್ನಾಗಿರಲ್ಲ ಅಂತ ಆ ರಂಗಮ್ಮ ನನ್ನ ಹತ್ರ ಹೇಳ್ತಿದ್ರು ಸಾವಿತ್ರಿ ಅಮ್ಮ. ಅದನ್ನು ಕೇಳಿ ರಂಗಮ್ಮನ ಮೇಲೆ ಸಾವಿತ್ರಿಗೆ ಕೋಪ ಬಂತು. ಅವಳಿದ್ದಾಳೆ ಲೂಸು, ಯಾವಾಗ್ಲೂ ನಿಜ ಹೇಳಲ್ಲ ಅವಳು. ನನ್ನ ಹತ್ರ ನಿಜವಾಗ್ಲೂ ತರಕಾರಿಗಳೆಲ್ಲ ಚೆನ್ನಾಗಿರುತ್ತೆ, ಏನೇನ್ ತರಕಾರಿ ಬೇಕೋ ಹೇಳ್ಬಿಟ್ಟು ಹೋಗಿ, 3ನೇ ದಿನ ನಾನೇ ತಗೊಂಡ್ ಬಂದು ಮನೇಲಿ ಕೊಡ್ತೀನಿ. ನೀವು ಕೇಳೋ ಹಾಗೇನೆ ಎಲ್ಲ ತರಕಾರಿಗಳನ್ನ ಚೆನ್ನಾಗಿ ತಗೊಂಡ್ ಬಂದು ಕೊಡ್ತೀನಿ. ಆ ರಂಗಮ್ಮ ಕೂಡ ಇದೇ ಹೇಳ್ತಾ ಇದ್ರು. ಅವಳು ಯಾವಾಗ್ಲೂ ನನ್ನ ಹತ್ರನೇ ತರಕಾರಿಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ, ಅವಳ ಮಾತನ್ನ ನಂಬಲೇಬಾರ್ದು ಅಂತ. ಇವಾಗ ನಾನು ಯಾರು ಹೇಳಿದ ಮಾತನ್ನ ನಂಬೋದು? ನೀವ್ ಹೇಳೋ ಮಾತನ್ನ ನಂಬೇಕಾ, ಇಲ್ಲ ಅವ್ರು ಹೇಳಿದ ಮಾತನ್ನ ನಂಬೇಕಾ? ನನಗೀ ತರಕಾರಿ ಬೇಡ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ. ಆವಾಗ ರಂಗಮ್ಮನ ಮೇಲೆ ಸಾವಿತ್ರಿಗೆ ತುಂಬಾನು ಕೋಪ ಬಂತು. ತಕ್ಷಣ ತರಕಾರಿ ಗಾಡಿನ ಅಲ್ಲಿಂದ ತಗೊಂಡು ರಂಗಮ್ಮನ ಮನೆಗೆ ಹೋಗಿ ಜಗಳ ಮಾಡಿದ್ರು. ಹಾಗೆ ರಂಗಮ್ಮ ಸಾವಿತ್ರಿ ಅಮ್ಮನ ಮಧ್ಯದಲ್ಲಿ ಜಗಳ ತುಂಬಾ ಜೋರಾಗಿನೇ ನಡೀತಾ ಇತ್ತು. ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ಸುಧಾಕರ್ ತುಂಬಾನೇ ಸಂತೋಷದಿಂದ ನಗಡ್ಕೊಂಡು ಆಮೇಲೆ ಅಲ್ಲಿಂದ ಹೊಲದ ಹತ್ತಿರ ಹೋಗ್ತಾ ಇದ್ದ. ಅಲ್ಲಿ ವೀರಯ್ಯ, ಸಿದ್ದಯ್ಯ ಇಬ್ರು ಕೂಡ ಹೊಲದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ನೀವಿಬ್ರು ಇಲ್ಲೇ ಇದ್ದೀರಾ? ಏನಪ್ಪಾ ಸುಧಾಕರ್, ಇದ್ದಕ್ಕಿದ್ದಂತೆ ಹೊಲದ ಕಡೆ ಎಲ್ಲ ಬಂದಿದೀಯಾ? ಅಲ್ಲ ಸಿದ್ದಯ್ಯ, ನೀನ್ ಹೊಲದಲ್ಲಿ ಬೆಳೆಯೋ ಅಕ್ಕಿಯಿಂದ ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೆ. ಅದನ್ನ ಕೇಳಿ ವೀರಯ್ಯನಿಗೆ ಕೋಪ ಬಂತು. ಅಯ್ಯೋ ವೀರಯ್ಯ, ನಿನ್ ಹೊಲದಲ್ಲಿ ಕೂಡ ಚೆನ್ನಾಗಿ ಬೆಳೆ ಬೆಳೆಯುತ್ತೆ, ಆದ್ರೆ ಇಲ್ಲ, ಏನೂ ಇಲ್ಲ. ನನ್ನ ಹತ್ರನೇ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ, ನೀನು ನನ್ನ ಹತ್ರನೇ ತಗೊಳ್ಬೇಕು. ಆ ಸಿದ್ದಯ್ಯಕ್ಕಿಂತ 1 ರೂಪಾಯಿ ಕಡಿಮೆ ಮಾಡಿನೇ ಕೊಡ್ತೀನಿ. ಇಲ್ಲ ಇಲ್ಲ ಸುಧಾಕರ್, ನಾನು 10 ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ. ಹಾಗಾದ್ರೆ ನೀವೇ ಮಾತಾಡಿ ಒಂದು ನಿರ್ಧಾರ ಮಾಡಿ ಹಾಗಂತ ಹೇಳಿ ಸುಧಾಕರ್ ಅಲ್ಲಿಂದ ಹೋದ. ವೀರಯ್ಯ, ಸಿದ್ದಯ್ಯ ಇಬ್ರು ಕೂಡ ತುಂಬಾನೇ ಜಗಳ ಮಾಡ್ತಾ ಇದ್ರು. ಅದನ್ನ ನೋಡ್ತಾ ಇದ್ದ ಸುಧಾಕರ್ ಮನಸ್ಸೊಳಗಡೆ ತುಂಬಾನು ಸಂತೋಷ ಪಟ್ಟ. ಹಾಗೆ 2 ದಿನಗಳಲ್ಲಿ ಊರಿನವರು ಎಲ್ರಿಗೂ ಏನೇನೋ ಚಾಡಿನ ಹೇಳಿ ಊರಿನವರ ಮಧ್ಯದಲ್ಲಿ ಇದ್ದ ಆ ಪ್ರೀತಿ ಪ್ರೇಮ ಎಲ್ಲಾನು ಹೋಯ್ತು. ಎಲ್ರು ಜಗಳ ಮಾಡಕ್ಕೆ ಶುರು ಮಾಡಿದ್ರು. ಒಬ್ರನ್ನ ನೋಡಿ ಇನ್ನೊಬ್ರು ಶತ್ರುಗಳನ್ನ ನೋಡಿದ ತರ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಸುಧಾಕರ್ ತುಂಬಾನು ಸಂತೋಷ ಪಟ್ಟ. ಅಮ್ಮಯ್ಯ, ಹೇಗೋ ಒಬ್ರ ಮೇಲೆ ಒಬ್ರು ತುಂಬಾನೇ ಕೋಪದಲ್ಲಿದ್ದಾರೆ. ಈ ಕೋಪದಲ್ಲಿ ನಾನು ಹಬ್ಬದೂಟ ಹಾಕ್ತೀನಿ ಅನ್ನುವ ವಿಷಯನೇ ಮರ್ತೋಗಿರ್ಬೋದು. ಖಂಡಿತ ನಾಳೆ ಯಾರು ನನ್ ಮನೆಗೆ ಹಬ್ಬದೂಟಕ್ಕೆ ಬರಲ್ಲ, ಆದ್ರಿಂದ ನನ್ ಮನೇಲಿ ಖರ್ಚುನೂ ಆಗೋದಿಲ್ಲ ಹಾಗಂತ ಅಂದ್ಕೊಂಡು ಸುಧಾಕರ್ ಮನೆಗೆ ಹೋದ. ಆ ದಿನ ರಾತ್ರಿ ಅವನು ಮನೆ ಹೊರಗಡೆ ಸಂತೋಷವಾಗಿ ಮಲಗಿ ನಿದ್ರೆ ಮಾಡ್ದ. ಚಾಂದಿನಿ ವೈದೇಹಿ ಒಳಗಡೆ ಮಲಗಿದ್ರು. ಆ ದಿನ ಮುಗ್ದು ಮರುದಿನ ಬೆಳಗ್ಗೆ ಸುಧಾಕರ್ ಊರಿನವರಿಗೆ ಹಬ್ಬದೂಟ ಹಾಕ್ತೀನಿ ಅಂತ ಹೇಳಿದ ದಿನ. ಆದ್ರೆ ಆ ವಿಷಯ ಮರ್ತೋಗಿ ಅವನು ಮಲಗಿ ನಿದ್ರೆ ಮಾಡ್ತಿದ್ದ. ಆದ್ರೆ ಊರಿನವರು ಎಲ್ರು ಕೂಡ ಸುಧಾಕರ್ ಹಬ್ಬದೂಟ ಹಾಕ್ತೀನಿ ಅನ್ನುವ ವಿಷಯನ ನೆನಪಲ್ಲಿಟ್ಕೊಂಡು ಅವನ ಮನೆಗೆ ಬಂದ್ರು. ಸುಧಾಕರ್ ಎದ್ದೇಳಪ್ಪ, ಇವತ್ತೇ ಅಲ್ವಾ ನೀನು ಹಬ್ಬದೂಟ ನಮಗೆ ಹಾಕ್ತೀನಿ ಅಂತ ಹೇಳಿದ್ದು, ಬೇಗ ಎದ್ದೇಳೋ. ಹೌದಪ್ಪ ಸುಧಾಕರ್, ಬೇಗ ಎದ್ದು ನಮ್ಮೆಲ್ರಿಗೂ ಹಬ್ಬದೂಟನ ಹಾಕಪ್ಪ ಹಾಗಂತ ಎಲ್ರು ಅವನನ್ನ ಎಬ್ಸಿದ್ರು. ಆವಾಗ ಕಣ್ಬಿಟ್ಟು ನೋಡಿದ ಸುಧಾಕರ್ ಊರಿನವರು ಎಲ್ರು ಅವನ ಸುತ್ತಮುತ್ತ ನಿಂತ್ಕೊಂಡಿರೋದನ್ನ ನೋಡಿ ಅವನು ತುಂಬಾನು ಆಶ್ಚರ್ಯಪಟ್ಟ. ಏನಿದು, ಎಲ್ರು ಬೆಳಗ್ಗೆ ನನ್ ಮನೆ ಮುಂದ್ಗಡೆ ಬಂದು ನನ್ ಸುತ್ತ ನಿಂತ್ಕೊಂಡಿದ್ದೀರಾ? ಇವತ್ತು ನೀನು ಹಬ್ಬದೂಟ ಹಾಕ್ತೀನಿ ಅಂತ ಹೇಳ್ದೆ ಅಲ್ಲಪ್ಪ, ಅದನ್ನ ತಿಂದ್ಬಿಟ್ಟು ಹೋಗೋದಕ್ಕೋಸ್ಕರ ಬಂದಿದ್ದೀವಿ ಹಾಗಂತ ಊರಿನವರು ಎಲ್ರು ಹೇಳಿದನ್ನ ಕೇಳಿ ಸುಧಾಕರ್ಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಬೇರೆ ದಾರಿನೇ ಇಲ್ದೆ ಅವನು ಕೊಡಿಟ್ಟ ಹಣನ ತೆಗೆದು ಅದರಲ್ಲಿ ಅವನು ಊರಿನವರಿಗೆ ಎಲ್ರಿಗೂ ಕೂಡ ಹಬ್ಬದೂಟನ ಮಾಡಿ ಹಾಕ್ತ. ಊರಿನವರು ಎಲ್ರು ಜಿಪ್ಪಣ ಸುಧಾಕರ್ ಹಾಕಿದ ಹಬ್ಬದೂಟ ತುಂಬಾ ಚೆನ್ನಾಗಿದೆ ಅಂತ ಹೊಟ್ಟೆ ತುಂಬಾ ತಿಂದ್ರು. ಆದ್ರೆ ಪಾಪ ಸುಧಾಕರ್ ಮುಖ ಮಾತ್ರ ಬಾಡಿ ಹೋಗಿತ್ತು. ಆದ್ರೆ ಚಾಂದಿನಿ ವೈದೇಹಿ ಇಬ್ರು ತುಂಬಾನೇ ಸಂತೋಷ ಪಟ್ರು. ಇದು ಇವತ್ತಿನ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮ ಎಲ್ಲರನ್ನ ಭೇಟಿಯಾಗೋ ತನಕ ಧನ್ಯವಾದ. ಜನರೆಲ್ಲರೂ ಹೊಲದ ಬಳಿ ಓಡ್ತಾ ಇದ್ದಂಗೆ ಶಂಕರಂ ಗಾಬರಿಯಿಂದ ಏನಾಯ್ತು ಅಂತ ಓಡ್ತಾ ಇರುವ ಮಲ್ಲಿಯನ್ನು ನಿಲ್ಲಿಸಿ, ಏನೋ ಮಲ್ಲಿ, ಎಲ್ಲರೂ ಹೀಗೆ ಅವಸರದಿಂದ ಓಡ್ತಾ ಇದ್ದಾರೆ, ಯಾರಾದ್ರೂ ಹೋದ್ರಾ ಏನೋ? ಅಯ್ಯೋ ಬಡವ, ಏನೋ ನಿನ್ ಬಾಯಿಂದ ಒಳ್ಳೆ ಮಾತು ಬರಲ್ವಾ? ಅಲ್ಲ ಕಣೋ, ಮತ್ತೆ ಇನ್ನೇನು, ಎಲ್ರು ಹೀಗೆ ಓಡ್ತಾ ಇದ್ರೆ ನಾನೇನ್ ತಿಳ್ಕೊಳ್ಳೋದು? ಮನೆ ಪಕ್ಕ ರಾಮಯ್ಯ ಇದ್ದಾರಲ್ವಾ, ಅವರ ಅಣ್ಣ ತಮ್ಮಂದಿರಿಗೆ ಆಸ್ತಿ ಇದು ಏನೋ ಪಂಚಾಯಿತಿ ಅಂತೆ, ಅದಕ್ಕೆ ಊರೊಳಗೆ ಜಗಳ ನಡೀತಾ ಇದೆ. ಇನ್ನು ನಮ್ಮೂರಿನ ಜನರ ಬಗ್ಗೆ ಗೊತ್ತಲ್ವಾ, ಊರಲ್ಲಿ ಏನೇ ಜಗಳ ಆದ್ರೂ ಹೋಗಿ ನಿಂತು ನೋಡೋದು. ಮತ್ತೆ ನೀನೇನು ಕಡಿಮೆ ಇಲ್ಲ ಅಲ್ವಾ, ನೀನ್ ಕೂಡ ಅಲ್ಲೇ ತಾನೇ ಹೋಗ್ತಾ ಇದ್ದೀಯಾ? ಸರಿ ಆಯ್ತು ಬಾ, ರಾಮಯ್ಯನ ಪಂಚಾಯಿತಿ ಎಲ್ಲಿ ತನಕ ಬಂತು ಅಂತ ನೋಡೋಣ. ಹಾಗೆ ಅಂತ ಅವರಿಬ್ಬರು ಸೇರಿ ಪಂಚಾಯಿತಿ ಕಟ್ಟೆಗೆ ಹೋದ್ರು. ಏ ರಾಮಯ್ಯ, ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ, ಅಣ್ಣ ತಮ್ಮಂದಿರಿಬ್ಬರು ಆಸ್ತಿಯನ್ನು ಸರಿಸಮಾನವಾಗಿ ಹಂಚಿಕೊಳ್ಬೇಕು ಅಂತ.
ಅಯ್ಯ, ನಾನು ನನ್ನ ಹುಲ್ಲನ್ನು ಮಾತ್ರ ಕುಯ್ಕೊಂಡು ಹೋಗ್ತಾ ಇದ್ದೆ. ಆದ್ರೆ ನನ್ನ ತಮ್ಮ ನಾನಿಲ್ಲದ ಸಮಯದಲ್ಲಿ ನನ್ನ ಹೊಲದಲ್ಲಿರುವ ಹುಲ್ಲನ್ನು ಕೂಡ ಕುಯ್ಕೊಂಡಿದ್ದಾನೆ. ಇವಾಗ ಹಸುಗಳು ಮೂಕಜೀವಿಗಳು, ಪಾಪ ಅವುಗಳಿಗೆ ಏನ್ ಮಾಡೋದು? ಏನ್ ಭೀಮಯ್ಯ, ನಿಮ್ಮ ಅಣ್ಣ ಹೇಳಿದ್ದು ನಿಜಾನಾ? ಹೋಗಿ ಹೋಗಿ ನನ್ನ ಅಣ್ಣನ ಮಾತು ಕೇಳಿದ್ರೆ ಅಷ್ಟೇ. ಮತ್ತೆ ನನ್ನ ಹೊಲದಲ್ಲಿರುವ ಹುಲ್ಲುಗಳನ್ನ ಕುಯ್ಯಕ್ಕೆ ನನಗಾಗೋದಿಲ್ಲ. ಹಾಗಿರುವಾಗ ಹೋಗಿ ಹೋಗಿ ನನ್ನ ಅಣ್ಣನ ಹೊಲದಲ್ಲಿರುವ ಹುಲ್ಲುಗಳನ್ನ ನಾನು ಕುಯ್ತೀನಾ? ನೆಲ್ಲ ನಿಂತು ಕೇಳ್ತಾ ಇದ್ದ ಶಂಕರ ಮಧ್ಯದಲ್ಲಿ, ಅಯ್ಯ, ಅಣ್ಣನ ಹೊಲದಲ್ಲಿ ತಮ್ಮ ಹುಲ್ಲು ಕುಯ್ಯೋದ್ನ ನಾನು ಮೊದಲೇ ನೋಡಿದ್ದೀನಿ. ಅದು ಮಾತ್ರನಾ, ತಮ್ಮನ ಹೊಲದಲ್ಲಿ ಕತ್ಲೆ ಸಮಯದಲ್ಲಿ ಅಣ್ಣ ಹೋಗಿ ಹುಲ್ಲನ್ನು ಕುಯ್ತಾರೆ. ಇದಕ್ಕೆಲ್ಲ ಒಂದು ಪಂಚಾಯ್ತಿನಾ? ಏನು ರಾಮಯ್ಯ, ಭೀಮಯ್ಯ, ಶಂಕರಯ್ಯ ಹೇಳೋದು ನಿಜಾನಾ? ಅಯ್ಯ, ಹಾಗೆಲ್ಲ ಏನೂ ಇಲ್ಲಯ್ಯ. ಶಂಕರಯ್ಯನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ? ಏನೂ ಇಲ್ಲದಿದ್ರು ಮಧ್ಯದಲ್ಲಿ ನಾನಿದ್ದೀನಿ ಅಂತ ಎದ್ದು ನಿಲ್ಲೋದು. ಹೌದೌದು, ನಾನು ಈ ಊರಿನವನು ಆದ ಕಾರಣ ನಡೀತಾ ಇರೋದ್ನ ಹೇಳಕ್ಕೆ ಅಂತ ಬಂದೆ. ಅದನ್ನ ಬಿಟ್ಬಿಟ್ಟು ನಿಮ್ಮೇಲೆ ನನಗೇನ್ ಸೇಡು? ಅಯ್ಯ, ನೋಡಿದ್ರ ಅವನು ನಿಮ್ಮ ಮುಂದೆನೆ ಹೇಗೆ ದುರಂಕಾರದಿಂದ ಮಾತಾಡ್ತಿದ್ದಾನೆ ಅಂತ? ಸಾಕು, ಇವಾಗ ನಿಲ್ಸ್ತೀರಾ? ಇಲ್ಲಿ ನೋಡಿ ರಾಮಯ್ಯ, ಭೀಮಯ್ಯ, ಇನ್ನೊಂದ್ಸಲ ನಾನ್ ನಿಮ್ಗೆ ಎಷ್ಟೋ ಸಲ ಹೇಳಿದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರವ್ರ ಹೊಲದಲ್ಲಿ ಹುಲ್ಲುನ ಕುಯ್ಕೊಂಡು ಸುಮ್ನಿದ್ರೆ ಸರಿ. ನಿಮ್ಮ ಹೊಲದಲ್ಲಿರುವ ಧಾನ್ಯವನ್ನೇ ಕದ್ದು ನೀವು ಕೆಲಸ ಮಾಡ್ತೀರಾ ಅಂದ್ರೆ ಅಕ್ಕಪಕ್ಕ ಇರುವ ಹೊಲದಲ್ಲಿ ಎಷ್ಟೊಂದು ಕಳ್ಳತನ ಮಾಡ್ತೀರಾ. ಆದ್ರಿಂದ ನಾನ್ ನಿಮ್ಗೆ ಕೊಡುವ ಶಿಕ್ಷೆ ಏನಂದ್ರೆ, ನೀವು ಸಂಪಾದನೆ ಮಾಡುವ ಧಾನ್ಯದಲ್ಲಿ ಸರಿಸಮಾನವಾಗಿ ಊರಿಗೆ ಹಂಚಬೇಕು. ಅದೇನಯ್ಯ ಈ ರೀತಿ ಶಿಕ್ಷೆ ಕೊಟ್ಬಿಟ್ರಿ? ಈ ಊರಲ್ಲಿ ಮತ್ತೆ ಮತ್ತೆ ಈ ರೀತಿ ಕಳ್ಳತನ ನಡಿಬಾರ್ದು ಅಂತ. ಹೀಗೆ ಪಂಚಾಯಿತಿ ಮುಗಿಯಿತು. ಅವರವರು ಹೊರಟು ಹೋದ್ರು. ಶಂಕರಯ್ಯನಿಗೆ ದಾರಿಯಲ್ಲಿ ಮಾವಿನ ಮರವನ್ನು ನೋಡಿದ. ಆಹಾ, ಈ ಮಾವಿನಕಾಯಿ ಅಂದ್ರೆ ಮುದುಕಿಗೆ ತುಂಬಾ ಇಷ್ಟ. ತಗೊಂಡೋಗಿ ಮುದುಕಿಗೆ ಕೊಡ್ತೀನಿ. ಮರದ ಬಳಿ ಹೋಗಿ ಮಾವಿನಕಾಯಿನ ಕುಯ್ಕೊಂಡು ಮನೆಗೆ ಬಂದ. ಏನಪ್ಪ ಇನ್ನೂ ಬರ್ಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಸರಿ ಬಾ, ಬಂದ್ ಕೂತ್ಕೋ, ಬಿಸಿ ಬಿಸಿ ಬಡಿಸ್ತೀನಿ. ಹಾಗೆ ಅಂತ ಹೇಳಿದಾಗ ಶಂಕರಯ್ಯ ಬಂದು ಕೂತು ಊಟ ಮಾಡಲಾರಂಭಿಸಿದ. ಅಯ್ಯೋ ಮುದುಕಿ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀಯ. ವಯಸ್ಸಾದ್ರೂ ಕೂಡ ವಯಸ್ಸಿನ ಜೊತೆ ನಿನ್ನ ಅಡಿಗೆ ಕೂಡ ಮೇಲೆ ಹೋಗ್ತಾ ಇದೆ. ಸಾಕು ಸಾಕು, ಊಟಕ್ಕೋಸ್ಕರ ಇಷ್ಟೊಂದು ಹೇಳ್ಬೇಕಾಗಿಲ್ಲ. ಸರಿ ಸರಿ, ಊಟ ಮಾಡು. ರಾಮಯ್ಯನ ಹೊಲದಲ್ಲಿ ಹುಲ್ಲಿಗೋಸ್ಕರ ಅಣ್ಣ ತಮ್ಮಂದಿರಿಬ್ಬರು ಜಗಳ ಮಾಡ್ಕೊಂಡಿದ್ರು. ಪಂಚಾಯಿತಿ ಕಟ್ಟೆಯಲ್ಲಿ ಅವ್ರದೇ ಜಗಳ ಕಂಡ್ರು, ಅವರಿಗೆ ಶಿಕ್ಷೆ ಕೂಡ ಕೊಟ್ರು. ಹೀಗೆ ಹೊಲದ ಪಂಚಾಯಿತಿ ಬಗ್ಗೆ ಎಲ್ಲ ವಿಷಯವನ್ನು ಮುದುಕಿಯ ಬಳಿ ಹೇಳ್ದ. ಅಯ್ಯೋ, ಇದೇನೋ ಇದು, ಎಲ್ಲ ವಿಷಯವನ್ನು ನನ್ ಜೊತೆ ಯಾಕೆ ಹೇಳ್ತಾ ಇದ್ದೀಯಾ? ಎಲ್ಲ ತಂದು ನನ್ ತಲೆ ಮೇಲೆ ಆಗ್ತಾ ಇದ್ದೀಯಾ? ಅಯ್ಯೋ ಮುದುಕಿ, ಏನಿದು ಸಡನ್ನೇ ಹಿಂಗೇಳ್ಬಿಟ್ಟೆ? ಎಲ್ಲರೂ ನಮ್ಮ ಊರಿನವ್ರು ತಾನೆ. ಪಂಚಾಯಿತಿ ಕಟ್ಟೆಯಲ್ಲಿ ನಾನ್ ನೋಡಿದ ಹಾಗೆ ಹೇಳ್ಬೇಕು ತಾನೆ, ಇಲ್ಲಾಂದ್ರೆ ಹೇಗೆ ನಡೆಯುತ್ತೆ? ಸರಿ, ನಾನ್ ನೋಡಿದ್ನ ಹೇಳ್ಬಿಟ್ಟೆ, ನಾನಿನ್ನು ಹೊರಡ್ತೀನಿ. ಇವಾಗ ಊಟ ಮಾಡ್ದೆ ಅಲ್ವಾ? ಊಟ ಮಾಡಿದೆಲ್ಲ ಕರಗ್ಬೇಕಂದ್ರೆ ಊರಿನವ್ರ ಬಗ್ಗೆ ಮಾತಾಡ್ಲೇಬೇಕು. ಹೀಗೆ ಶಂಕರಂ ಊಟ ಮಾಡಿ ಮನೆಯಿಂದ ಹೊರಗೆ ಬರುವಾಗ ದಾರಿ ಮಧ್ಯದಲ್ಲಿ ಒಂದು ಹುಡುಗ ತನ್ನ ತಾಯಿ ಜೊತೆ ಜಗಳ ಮಾಡುವುದನ್ನು ನೋಡಿ ದೂರದಿಂದ ನೋಡ್ತಾ ಇದ್ದ. ಅಮ್ಮ, ನನಗೆ ಹೊಸ ಬಟ್ಟೆ ಬೇಕೇ ಬೇಕು. ಅದೇನಪ್ಪ ಹಾಗೆ ಹೇಳ್ತಾ ಇದ್ದೀಯಾ? ಮನೆ ನಡ್ಸಕ್ಕೇನೆ ತುಂಬಾ ಕಷ್ಟ ಆಗ್ತಿದೆ. ಹಾಗಿರುವಾಗ ಇವಾಗ ಹೊಸ ಬಟ್ಟೆ ಅಂದ್ರೆ ನಾನು ಎಲ್ಲಿಗೆ ಹೋಗೋದು? ಇದೆಲ್ಲ ನನಗ್ ಗೊತ್ತಿಲ್ಲ, ನನಗೆ ಬಟ್ಟೆ ಬೇಕು. ನಾನು ನಾಳೆನೆ ಬಟ್ಟೆ ಹಾಕೋಬೇಕು. ಅಯ್ಯೋ ಮಗನೇ, ನಾನು ಹೇಳದ್ನ ಕೇಳಪ್ಪ. ಈ ಸಲ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅಲ್ವಾ? ಮುಂದಿನ ಸಲ ಬೆಳೆ ಚೆನ್ನಾಗಿ ಬೆಳೆದು ಲಾಭ ಬಂದಾಗ ನಿನ್ಗೆ ಖಂಡಿತ ಹೊಸ ಬಟ್ಟೆ ತೆಗೆದುಕೊಡ್ತೀನಿ. ನನ್ಗೆ ಬಟ್ಟೆ ಕೂಡ ತೆಗೆದು ಕೊಡಲ್ಲ, ನಾನು ಈ ಮನೇಲಿ ಇರಲ್ಲ. ಓ ಹೋಗು, ಎಲ್ಲಿಗೆ ಹೋಗ್ತೀಯಾ? ಕಾಲ್ ನೋವಾದ್ರೆ ಮತ್ತೆ ಮನೆಗ್ ತಾನೆ ಬರ್ತೀಯಾ? ಹೀಗೆ ಆ ಹುಡುಗ ಮನೆಯಿಂದ ಹೊರಗಡೆ ಹೋದಾಗ ಶಂಕರಯ್ಯ ಕೂಡ ಆ ಮಗುವಿನ ಜೊತೆ ಹಿಂದೇನೆ ಹೋದ. ಅಮ್ಮನ ಜೊತೆ ಪ್ರತಿ ಸಲ ಕೇಳ್ದಾಗ ಕೂಡ ಈ ಅಮ್ಮ ಹಾಗೇನೆ ಹೇಳೋದು, ಆದ್ರೆ ಒಂದು ಸಲನೂ ತೆಗೆದುಕೊಡೋದಿಲ್ಲ. ಇನ್ನು ಈ ಮನೆಗೆ ನಾನು ಬರದೇ ಇಲ್ಲ. ಎಲ್ಲಾದ್ರೂ ದೂರ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತೀನಿ. ಏನಪ್ಪಾ, ನಿನ್ನೊಳಗೆ ನೀನೇ ಮಾತಾಡ್ಕೊಂಡು ಹೋಗ್ತಿದೀಯಾ? ನಾನು ನಮ್ಮ ಅಮ್ಮನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಹೊಸ ಬಟ್ಟೆ ತೆಗೆದುಕೊಡ್ತೀನಿ ಅಂತ ಹೇಳಿ ತೆಗ್ದೇ ಕೊಟ್ಟಿಲ್ಲ. ಹೌದು, ಇವಾಗ ಇದೆಲ್ಲ ನಿಮ್ಗೆ ಯಾಕೆ? ನೀವು ಕೆಲಸ ನೋಡಿ. ಕಣಪ್ಪ, ನಮ್ಮಮ್ಮ ಏನ್ ಮಾಡಿದ್ರು ನಮಗೋಸ್ಕರ ತಾನೆ ಎಲ್ಲನೂ ಮಾಡೋದು. ನೀನು ಕೂಡ ನಮ್ಮಮ್ಮನಿಗೆ ಸಪೋರ್ಟ್ ಮಾತಾಡ್ತಿದ್ದೀಯಾ? ನಮ್ಮ ತಿಂದ್ರು ತಿನ್ನದಿದ್ರು ನಿನಗೆ ಮಾತ್ರ ಸಮಯಕ್ಕೆ ಸರಿಯಾಗಿ ಊಟ ಕೊಡ್ತಿದ್ದಾರಲ್ವಾ? ಆಗ ನೀನು ಮನೆ ಬಿಟ್ಟು ಹೊರಗಡೆ ಹೋದ್ರೆ ನಿನಗೆ ಯಾರು ಊಟ ಕೊಡ್ತಾರೆ? ನೀನ್ ಎಲ್ಲಿರ್ತೀಯ? ಅದೆಲ್ಲ ನಿನಗೆ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಎಲ್ಲಾದ್ರೂ ಹೋಗ್ತೀನಿ, ನಿನಗೇನು? ನೀನು ಎಲ್ಲಿ ತಿಂತೀಯ ಅಂತ ಹೇಳು, ಎಲ್ಲಿ ಮಲ್ಕೋತೀಯ ಅಂತ ಹೇಳು. ನೀನ್ ಹೇಳಿದ್ರೆ ನಾನ್ ಕೂಡ ನಿನ್ ಜೊತೆಗೆ ಬಂದು ಅಲ್ಲೇ ಇದ್ದೋಗ್ತೀನಿ. ಹೀಗೆ ಹುಡುಗನ ಹಿಂದೆನೆ ಹೋದ.
ಮಗುವಿನ ಹಿಂದೆ ಶಂಕರಂ ಹೋಗುವುದನ್ನು ರಾಮಯ್ಯ ಗಮನಿಸಿದ. ತಕ್ಷಣ ಮಗುವಿನ ತಾಯಿಯ ಬಳಿ ಹೋಗಿ ಹೇಳಿದ, ಏನಮ್ಮ ಶಾರದಾ, ನಿನ್ ಮಗನಿಗೆ ಏನೇನು ಮಾಯ ಮಾತುಗಳೆಲ್ಲ ಹೇಳಿ ಆ ಶಂಕರಯ್ಯ ಎಲ್ಲೋ ಕರ್ಕೊಂಡೋಗ್ತಾ ಇದ್ದಾನೆ, ನೀನು ಸುಮ್ನೆ ನೋಡ್ಕೊಂಡಿದ್ದೀಯಾ? ಹೌದಾ, ಬೆಳಿಗ್ಗೆಯಿಂದ ನನ್ ಮಗ ಮನೆಗೆ ಬರ್ಲಿಲ್ಲ. ನನ್ ಜೊತೆ ಜಗಳ ಮಾಡ್ಕೊಂಡು ಹೊಸ ಬಟ್ಟೆ ಬೇಕು ಅಂತ ಹೇಳ್ಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ. ಆ ಶಂಕರಯ್ಯನ ಮಾತು ಕೇಳ್ಕೊಂಡು ಅವನ ಹಿಂದೆನೆ ಹೋಗ್ತಾ ಇದ್ದಾನ. ನಾನು ಎಷ್ಟು ಹುಡ್ಕಾಡ್ತಿದ್ದೆ. ಶಂಕರಯ್ಯನಿಗೆ ನಾನೊಂದ್ ಮಾತು ಹೇಳ್ತೀನಿ, ಇಷ್ಟು ದಿನ ಎಲ್ಲರ ಜಗಳದಲ್ಲಿ ಮಧ್ಯ ಹೋಗಿದಲ್ದೆ ಇವಾಗ ನನ್ ಮಗನಿಗೆ ಏನೇನೋ ಹೇಳ್ಕೊಡ್ತಿದ್ದಾನ. ಜನರಿಗೆ ಊರಿಂದ ಹೊರಗಡೆ ಕಳ್ಸಿದ್ರು ಕೂಡ ಬುದ್ಧಿಯೇ ಬರಲ್ಲ. ಹೌದಮ್ಮ, ಅವನಿಗೆ ಬುದ್ಧಿಯೇ ಬರೋದಿಲ್ಲ. ಹಾಗೆ ತಾನೇ ಮೊನ್ನೆ ನಮ್ಮ ಪಂಚಾಯತಿ ಕಟ್ಟೆಯಲ್ಲೂ ಬಂದು ಏನೇನೋ ಮಾತಾಡಿ ಅಯ್ಯ ಅವ್ರ ಜೊತೆಯಿಂದ ನಮಗೆ ಶಿಕ್ಷೆ ಕೊಡುವ ಹಾಗೆ ಮಾಡಿದ್ದು ಹೇಳಿದಾಗ ಶಾರದಾ ಅವನನ್ನು ಹುಡುಕಲು ಹೋದ. ಅಷ್ಟರಲ್ಲಿ ಕರಯ್ಯ ಆ ಹುಡುಗನಿಗೆ ಒಳ್ಳೆ ಬುದ್ಧಿ ಮಾತುಗಳನ್ನು ಹೇಳಿ ಮನೆಗೆ ಕರ್ಕೊಂಡ್ಬರ್ತಿದ್ದ. ನನ್ಗೆ ಮನೆಗೆ ಹೋದ್ರೆ ಹೊಸ ಬಟ್ಟೆ ತೆಗೆದು ಕೊಡ್ತಾರಲ್ವಾ? ಇಲ್ಲಿ ನೋಡಪ್ಪ, ನೀನು ಮನೆ ಬಿಟ್ಟು ಹೋದ ತಕ್ಷಣ ಎಲ್ಲ ಕಷ್ಟಗಳು ಏನು ಸರಿಯಾಗೋದಿಲ್ಲ. ನಿನಗೆ ಹೊಸ ಬಟ್ಟೆ ಬೇಕು ಅಂದ್ರೆ ನಿನ್ನ ಅಮ್ಮ ಏನಾದ್ರೂ ಕಷ್ಟಪಟ್ಟಾದ್ರೂ ನಿನಗೆ ಹೊಸ ಬಟ್ಟೆನ ತೆಗೆದು ಕೊಡ್ತಾರೆ. ಅಯ್ಯೋ ಅಮ್ಮೋ, ಇಲ್ಲ ಇಲ್ಲ, ನನಗೆ ನಮ್ಮ ಅಮ್ಮನೇ ಬೇಕು. ಏನೇ ಹೇಳಿದ್ರು ನನಗೆ ನಮ್ಮ ಅಮ್ಮ ಬೇಕು ಹಾಗೆ ಅಂತ ಹೇಳಿ ಮನೆಗೆ ಕರ್ಕೊಂಬಂದ. ಆದ್ರೆ ಆ ಹುಡುಗನಿಗೆ ಶಾರದಾ ಕಾಣ್ಲಿಲ್ಲ. ಓಹೋ, ಒಂದ್ ವೇಳೆ ನಿನ್ನ ಅಮ್ಮ ನಿನ್ನ ಹುಡುಕೊಂಡು ಹೋಗಿರ್ಬೇಕು ಅನ್ಸುತ್ತೆ ಹಾಗೆ ಹೇಳಿ ಅಲ್ಲಿಂದ ಹೊರಟು ಹೋದ. ಸ್ವಲ್ಪ ಸಮಯದ ನಂತರ ಶಾರದಾ ಮನೆಗೆ ಬಂದ್ಲು. ಪ್ರೀತಿಯಿಂದ ಮಗುವಿನ ಹತ್ತಿರ ಬಂದು, ಆ ಶಂಕರಯ್ಯ ಪ್ರೀತಿಯಿಂದ ಏನೇನೋ ಹೇಳಿಕೊಟ್ಟು ಈ ರೀತಿ ಮಾಡಕ್ ಕೇಳಿದ ಅವನ್ತಾನೆ. ಅದು ಶಂಕರಂ ನನಗೆ ಯಾವ ತಪ್ಪಿನ ಮಾತನ್ನು ಹೇಳ್ಕೊಡ್ಲಿಲ್ಲ. ಮನೆಯಲ್ಲಿ ಅಮ್ಮನ ಜೊತೆ ಏನ್ ಹೇಳ್ಬಾರ್ದು ಅಂತ ಭಯಪಡಿಸಿದಾನ. ಬಾ, ಅವನ್ ಕತೆ ತೋರಿಸ್ತೀನಿ. ಹೀಗೆ ಎಷ್ಟು ಹೇಳಿದ್ರು ಕೇಳದೆ ಊರಿನ ದೊಡ್ಡ ಮನುಷ್ಯನನ್ನು ಕರೆದುಕೊಂಡು ಮುದುಕಿಯ ಮನೆಗೆ ಹೋದ್ಲು. ನೀದು ಊರಿನ ದೊಡ್ಡ ಮನುಷ್ಯರೆಲ್ಲ ನನ್ನ ಹುಡ್ಕೊಂಡ್ ಬಂದಿದ್ದೀರಾ? ಆ ಮಾಯ ಮಾತು ಶಂಕರಯ್ಯನ ಕರೀರಿ. ಏನಾಯ್ತು ಶಾರದಕ್ಕ, ಮತ್ತೆ ನಿಮ್ಮಗ ಜಗಳ ಮಾಡ್ಕೊಂಡು ಹೊರಟ್ಬಿಟ್ನಾ? ನನ್ ಮಗನಿಗೆ ಇಲ್ಲದ ಸಲ್ಲದ ಮಾತೆಲ್ಲ ಹೇಳಿ ಅವನ್ನ ಮನೆ ಬಿಟ್ಟು ಹೋಗಕ್ ಕೇಳಿದ್ ನೀತಾನೆ? ಅದೇನಕ್ಕ, ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ ಮಗ ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೊರಗೆ ಹೋದಾಗ ತಾಯಿ ಮಾತ್ ಕೇಳ್ಬೇಕು ಅಂತ ಅವನ್ನ ನಿಮ್ ಮನೆ ಕರ್ಕೊಂಬಂದ್ ಬಿಟ್ಟಿದೆ ನಾನೇ ತಾನೇ? ಅದರಲ್ಲಿ ಆ ಮಗು, ಅಮ್ಮ ಶಂಕರಯ್ಯ ಹೇಳಿದ್ದು ನಿಜಾನೇ. ನಾನು ನಿಮ್ ಜೊತೆ ಜಗಳ ಮಾಡ್ಕೊಂಡು ಹೋಗುವಾಗ ನನ್ ಮನ್ಸು ಬದಲಾಯಿಸಿ ಮನೆ ಕಳ್ಸಿದ್ದೆ ಅವ್ರೇ. ನೋಡ್ದ ಶಂಕರ, ಊರಿನ ಪಂಚಾಯ್ತಿನ ಯಾವಾಗ್ಲೂ ಎಳ್ದು ನಿನ್ ತಲೆ ಮೇಲೆ ಹಾಕೋಬೇಡ ಅಂತ ಹೇಳ್ದೆ ಅಲ್ವಾ? ಒಳ್ಳೇದೇ ಮಾಡಿದ್ರು ಕೂಡ ಊರಿನ ಜನಗಳು ಕೆಟ್ಟದು ಅಂತಾನೆ ಹೇಳೋದು. ಹೌದೌದು, ಊರೊಳಗೆ ಏನೇ ಕಷ್ಟ ಬಂದ್ರು ಅದು ನಂದೇ ಕಷ್ಟ ಎನ್ನುವ ಹಾಗೆ ಮಧ್ಯದಲ್ಲಿ ನಿಂತು ಮಾತಾಡ್ತಾನೆ. ಏನ್ ನಿಲ್ಸ್ರೋ, ಅವನ್ ಒಳ್ಳೆಯವನು ಕಣೋ. ಅವನ್ ತಂದೆ ತಾಯಿಗೆ ಮಾತ್ ಬರೋದಿಲ್ಲ. ಅದಕ್ಕೇನೆ ತಂದೆ ತಾಯಿನ ಕಳ್ಕೊಂಡು ಅವನಿಗೆ ಸಿಗುವವರೆಲ್ಲ ತಮ್ಮವರು ಅಂತ ಎಲ್ಲರ ಕಷ್ಟಕ್ಕೆ ಮಾತಾಡ್ತಾನೆ. ನೀವೆಲ್ಲರೂ ಅವನ್ನ ನೋಡಿ ಅವನ್ ತುಂಬಾ ಮಾತಾಡ್ತಾನೆ ಅನ್ಕೊಂಡಿದ್ದೀರಾ. ಶಂಕರ ಯಾವಾಗ್ಲೂ ಊರಿನವರನ್ನು ಅವನ್ ಜನ ಅಂತ ಹೇಳಿ ಎಲ್ರಿಗೂ ಸಹಾಯ ಮಾಡ್ತಾನೆ. ಸಾಕು ಮುದುಕಿ, ನಿಲ್ಸಿ. ಅವನ್ ಜೊತೆ ಸೇರಿ ನೀನ್ ಕೂಡ ಅದೇ ರೀತಿ ಮಾತಾಡ್ತಿದೀಯಾ? ನಿನ್ ಬಾಯಿನ. ಶಂಕರನಿಂದ ಎಲ್ರಿಗೂ ಒಳ್ಳೇದೇ ನಡೆಯುತ್ತೆ ಹೊರತು ಅವನಿಂದ ಯಾರಿಗೂ ಯಾವಾಗ್ಲೂ ಕೆಡುಕೆ ಆಗಲ್ಲ ಕಣೋ. ಶಂಕರಂ ಪಂಚಾಯ್ತಿ ಕಟ್ಟೆಯಲ್ಲಿ ನೀವು ಮಾಡಿದ ಕೆಟ್ಟದ್ದನ್ನು ಹೇಳಿದ. ಇವತ್ತು ಕೂಡ ಆ ಹುಡುಗ